ಈಗ ಒಬ್ಬರನ್ನ ಟ್ರಾನ್ಸ್ಫರ್ ಮಾಡಕ್ಕೆ ಒಬ್ಬ ಮಿನಿಸ್ಟರ್ ಲೆಟರ್ ಕೊಟ್ರೆ ಇವರು ಬೇರೆ OBC ಸೇರಿಸ್ತಾರೆ, ಮುಸ್ಲಿಂ ಡಿಸ್ಟಿಕ್ ಐತಿ. ಈಗ ಕಾಂಗ್ರೆಸ್ ಅವರು ನಾವು ಗ್ಯಾರಂಟಿನೇ ಅಭಿವೃದ್ಧಿ ಅಂತ ಹೇಳ್ತಾ ಇದ್ದಾರೆ. ಗ್ಯಾರಂಟಿನ ಒಂದು ಕೊಟ್ಟು ಅದು ಸಮರ್ಪಕವಾಗಿ ಏನು ಗ್ಯಾರಂಟಿಗಳನ್ನ ಅವ್ರು ಏನು ಪೂರೈಸಿಲ್ಲ. ಅದಲ್ಲದೆ ಕಾನೂನು ಸುವ್ಯವಸ್ಥೆ ಕೂಡ ಹದಗೆಟ್ಟಿದೆ. ಇಡೀ ರಾಜ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಹೆಣ್ಮಕ್ಳುಗಳ ಕೊಲೆ, ಅತ್ಯಾಚಾರ, ಇದು ಯಾವುದಕ್ಕೂ ಅವರು ಸ್ಪಂದಿಸ್ತಾ ಇಲ್ಲ. ಅದಲ್ಲದೆ ಈಗ ಬರ ಪರಿಹಾರನೂ ಕೂಡ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ್ರು ಕೂಡ ಸಮರ್ಪಕವಾಗಿ ಬರನ ನೀತಿ ಸಂಹಿತೆ ಅಂತ ಸುಳ್ಳು ಹೇಳ್ಕೊಂಡು ಯಾವುದೇ ರೀತಿ ಹಂಚಿಕೆ ಮಾಡಲಿಲ್ಲ. ಅವರು ಒಂದು ವರ್ಷದ ಸಾಧನೆ ಏನಪ್ಪ ಅಂದರೆ ಒಂದು ಶೂನ್ಯ. ಅವರು ಯಾವುದೇ ರೀತಿ ಒಂದು ಡೆವಲಪ್ಮೆಂಟ್ ಇಂಥದ್ದು ಹೊಸದು ಮಾಡಿದ್ದೀನಿ ಅಂತ ಯಾವುದೇ ರೀತಿ ಅವ್ರ ಶಾಸಕರಾಗಲಿ ಮಂತ್ರಿಗಳಾಗಲಿ ಗುದ್ಲಿ ಪೂಜೆ ಮಾಡಿದ್ನ ಇಲ್ಲಿ ತನಕ ಯಾರು ಕೂಡ ನೋಡಿಲ್ಲ. ಅವ್ರು ಏನು ಹೇಳ್ತಾರೆ, ನಾವು ಗ್ಯಾರಂಟಿ ಬಡವ್ರ ಪರ ರೈತರ ಪರ ಅಂತಾರೆ. ರೈತರಿಗೆ ಇವತ್ತು ಮಳೆ ಇರಲಿಲ್ಲ, ಬರಗಾಲ ಇತ್ತು, ಏನು ನೀವು ವಿಶೇಷ ಪ್ಯಾಕೇಜ್ ಅಂತ ಏನಾದರೂ ಕೊಟ್ರ? ಅದೇ ಯಾವ ರೀತಿ ಕೊಡಲಿಲ್ಲ. ಮೈಸೂರು ಎಕ್ಸ್ಪೆಷಲಿ ಮೈಸೂರವರು CM ಅವರು ವಿಶೇಷ ಪ್ಯಾಕೇಜ್ ಅಂತ ಮೈಸೂರಿಗೆ ಏನಾದರೂ ನೀವೊಂದು ಅನುದಾನ ಕೊಟ್ಟಿದ್ದೀರಾ? ಟೂರಿಸಮು ಮೈಸೂರಲ್ಲಿ ದಿನ ಬೆಳಗ್ಗೆ ಆದರೆ ಕಡಿಮೆ ಅಂದರೆ ಶುಕ್ರವಾರ, ಶನಿವಾರ, ಭಾನುವಾರ ಹೊಸ ಜನ ಪ್ರವಾಸಿಗರು ಬರಲ್ಲ. ಆ ಪ್ರವಾಸಿಗರಿಗೆ ಅಂತ ಹೊಸ ವಿಶೇಷ ಪ್ಯಾಕೇಜ್ ಏನಾದ್ರು ಮಾಡಿದ್ರ? ಯಾವುದೇ ರೀತಿ ಇಲ್ಲ. ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಒಂದು ಕಡೆ ಕೊಟ್ಟು ಒಂದು ಕಡೆ ಕಿತ್ಕೊಳ್ಳೋದು. ಹೆಣ್ಮಕ್ಳಿಗೆ 2,000 ಕೊಡೋದು, ಇಲ್ಲಿ ಗಂಡು ಮಕ್ಕಳು ತಾವು ಅವ್ರಿಗೆ ಕುಡಿಯೋಂಥ ಏನು ಮದ್ಯಪಾನ ಇರ್ಬೋದು, ಮನೇಲಿ ಉರಿಸುವಂಥ ವಿದ್ಯುತ್ ಶಕ್ತಿ ಇರ್ಬೋದು, ಮತ್ತು ಆಹಾರ ಬೆಲೆಗಳು ಇವತ್ತು ನೋಡ್ತಾ ಇದ್ದೀರಾ. ಇದನ್ನೆಲ್ಲ ಕೂಡ ಅತಿ ಹೆಚ್ಚಾಗಿ ಅವರು ಬೆಲೆನ ಹೆಚ್ಚಿಸಿದ್ದಾರೆ. ಹಾಗಾಗಿ ಅವ್ರ ಸಾಧನೆ ವರ್ಷದ್ದು ಅಂದರೆ ಶೂನ್ಯ. ಈಗ ಅವ್ರಿಗೇನಪ್ಪ ಒಂದು ಕೈಯಾಳಿ ಅಂದರೆ ಮೋದಿ 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 ಮೋದಿನ ಅವರು ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಾರೆ. ಮೋದಿ ಅವ್ರು ಕೊಟ್ಟಂಥ ಗ್ಯಾರಂಟಿ ಇವತ್ತು ನಾವು ಮೈಸೂರು ಬೆಂಗಳೂರು ರೋಡ್ ಇರ್ಬೋದು. ಇದೇ ರೀತಿ ಇಡೀ ರಾಷ್ಟ್ರದಲ್ಲಿ ರಸ್ತೆ ಚೆನ್ನಾಗಿರೋದಕ್ಕೆ ತಾನೇ ಇವತ್ತಿನ ದಿನ ಇಡೀ ರಾಷ್ಟ್ರ ಒಂದು ಆರ್ಥಿಕತೆ ಮುನ್ನಡೆ ಇದೆ. ಈಗ ನೀವು ಮೈಸೂರಲ್ಲಿ ಹೊಸದಾಗಿ ಏನಂತ ಶುರು ಮಾಡಿದ್ದೀರಾ? ಯಾವ್ದಾದ್ರು ಒಂದು ಹೊಸ ಪ್ಯಾಕೇಜ್ ಕೊಟ್ಟಿದ್ದೀರಾ? ಮಿನಿಸ್ಟ್ರು ಇಲ್ಲಿಯವರು ಇಬ್ಬರಿದ್ದಾರೆ, ಅಟ್ಲೀಸ್ಟ್ ಪಶುಸಂಗೋಪನಾ ಸಚಿವರು ಕೂಡ ನಮ್ಮ ಮೈಸೂರವರೇ. ರೈತರಿಗೆ ನೀವೇನು ವಿಶೇಷ ಪ್ಯಾಕೇಜ್ ಅಂತ ಕೊಟ್ಟಿದ್ದೀರಾ? ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ PM ಮೋದಿಯವರು 6,000 ಕೊಟ್ಟರೆ ಯಡಿಯೂರಪ್ಪನವ್ರು 4,000 ಕೊಡ್ತಾಯಿದ್ರು. ಇವತ್ತು ಆ ದುಡ್ಡನ್ನ ನಿಲ್ಲಿಸಿದ್ರಿ. ಹಾಲಿಗೆ ಬೆಂಬಲ ಬೆಲೆ ಕೊಡ್ತಾಯಿದ್ರು, ಅದು ಇವತ್ತು ಗಂಟು ನೀವು ಕೊಟ್ಟಿಲ್ಲ. ಹೈನುಗಾರಿಕೆಗೆ ಏನು ಪ್ರೋತ್ಸಾಹ ನೀಡ್ತಾ ಇದ್ದೀರಾ? ರೈತರು ಇವತ್ತಿನ ದಿನ ಅವ್ರು ಸ್ವಾವಲಂಬಿಗಳಾಗಬೇಕು ಅಂದರೆ ಉಪಕಸಬುಗಳನ್ನ ಹೈನುಗಾರಿಕೆ, ಹಸು ಸಾಗಾಣಿಕೆ, ಕುರಿ ಸಾಗಾಣಿಕೆ ವಿಶೇಷ ಪ್ಯಾಕೇಜ್ ಅಂತ ನಿಮ್ಮಲ್ಲಿ ಯಾವುದೇ ರೀತಿ ಇಲ್ಲ. ಗ್ಯಾರಂಟಿ ಅಂತ ಹೇಳಿ ಜನಕ್ಕೆ ದಾರಿ ತಪ್ಪಿಸ್ತಾ ಇರೋದು ಬಿಟ್ಟರೆ ನೀವು ಮತ್ತೊಂದು ಯಾವುದೇ ರೀತಿ ಇನ್ನೊಂದನ್ನು ನೀವು ಹೇಳಿಲ್ಲ. ಮತ್ತು ಈಗ ಈ ಸ್ಟ್ಯಾಂಪ್ದು ಅಗ್ರಿಮೆಂಟ್ ಇರೋದು ರೇಟ್ ಜಾಸ್ತಿ ಮಾಡಿದ್ರಿ, ಪ್ರಯೋಜನ ಏನು? ರೈತರು ಸಣ್ಣ ಪುಟ್ಟವರು ಮದುವೆ ಮುಂಚೆ ಅಂತ ಇದ್ದಾಗ ಮನೆಯದು ಏನೋ ಒಂದು ಮಾಡ್ಕೊಳ್ಳೋರು. ಪ್ರತಿ ಎಲ್ಲ ರೀತಿಗೂ ನೀವು ತೊಂದರೆ ಕೊಟ್ರಿ. 50 ರೂಪಾಯಿ ಇತ್ತು ಒಂದು ಈ ಸ್ಟ್ಯಾಂಪ್ ಪೇಪರ್, 50 ರೂಪಾಯಿ ಬೆಲೆನ 500 ರೂಪಾಯಿ ಅಂದರೆ 450 ರೂಪಾಯಿ ನೀವು ಹೆಚ್ಚಿದ್ರಿ. ಇದೇ ರೀತಿ ಎಲ್ಲದಕ್ಕೂ ಬೆಲೆಗಳು ಏರಿಕೆ ಮಾಡಿದ್ರಿ. ಬಸ್ನ ಫ್ರೀ ಅಂತ ಬಿಟ್ಟರೆ ಹೆಣ್ಮಕ್ಳಿಗೆ, ಹೆಂಗಸರು ಪಾಪ ಎಲ್ಲ ಮಹಿಳೆಯರು ಓಡಾಡಲಿ ಅಂತ ಇವತ್ತು ನೀವು ಬಸ್ನ ಬಿಟ್ಟು 50 ಬಸ್ ಹೋಗೋ ಕಡೆ 15 ಬಸ್ಸಿಗೆ ನಿಲ್ಲಿಸಿದ್ದೀರ. ಜನಕ್ಕೆ ಅದೆಲ್ಲ ಗೊತ್ತಿದೆ. ನೀವೇನೇ ನಾಟಕ ಆಡಿದ್ರು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ದುರಾಡಳಿತ, ದುರಾವ್ಯವಸ್ಥೆಯಲ್ಲಿ ಜನ ಬೇಸತ್ತಿದ್ದಾರೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಈಗ ಆಲ್ರೆಡಿ ವೋಟ್ ಆಗಿದೆ, ಜನ ನಿಮಗೆ ತಕ್ಕ ಉತ್ತರ ಕೊಡ್ತಾರೆ. ಈ ಗ್ಯಾರಂಟಿ ಸುಳ್ಳಿನ ಭರವಸೆನ ನೀವು ಒಂದು ವರ್ಷದ ಸಾಧನೆ ಅಂತ ಹೇಳ್ಕೊತಾ ಇರೋದು ನಿಮ್ಮ ಮೂರ್ಖತನ. ಮೋದಿಯವ್ರು ಕೊಟ್ಟಿದ್ದಲ್ಲಿ ಈಡೇರಿಸ್ತಾ ಇದ್ದೀವಲ್ಲ. ಈಗ ನಿಮಗೆ PM ಕಿಸಾನ್ ಯೋಜನೆ ರೈತರಿಗೆ 6,000 ರೂಪಾಯಿನ ಕೊಡ್ತಾ ಇದ್ದೀವಿ. ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು, 5 kg ಅಕ್ಕಿಯನ್ನು ನಾವು ಕೊಡ್ತಾ ಇದ್ದೀವಿ. ಗ್ಯಾಸ್ ಸಬ್ಸಿಡಿ ಇದು ಹಿಂದಿನ ದಿನದಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಗ್ಯಾಸ್ನ ನಾವು ತಗೋಬೇಕು ಅಂದರೆ MP ಲೆಟ್ರ್ ಬೇಕಿತ್ತು. ಕಾಳು ಸಂತೆಯಲ್ಲಿ ಮಾರೋರು ಇವತ್ತು ಇದೇ ಗ್ಯಾಸು 10 ನಿಮಿಷಕ್ಕೆ ಫೋನ್ ಮಾಡಿದ ತಕ್ಷಣ ನಿಮ್ಮ ಮನೆ ಮುಂದೆ ಗ್ಯಾಸ್ ಬರ್ತಿದೆ. ಇಷ್ಟೆಲ್ಲ ಯೋಜನೆ ಕೊಟ್ಟು ಆರ್ಥಿಕತೆ, ಇಡೀ ರಾಷ್ಟ್ರನ ಭದ್ರತೆ ವಿಶ್ವಗುರು ಮಾಡಲು ಹೊರಟಿರೋಂಥ ನಮ್ಮ ಮೋದಿಯವರು, ಅದರಲ್ಲೂ ಯುವ ಸಂಘಟನೆನ ಯುವಕರನ್ನ ಹೆಚ್ಚಿನ ರೀತಿಯಲ್ಲಿ ಬೆಳೆಸ್ತಾ ಇರೋಂಥ ನಮ್ಮ ರಾಜ್ಯಾಧ್ಯಕ್ಷ ವಿಜಯೇಂದ್ರಣ್ಣವರು, ಇಷ್ಟೆಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಒಂದು ಹುಮ್ಮಸ್ಸಿಂದ ಭಾರತೀಯ ಜನತಾ ಪಾರ್ಟಿ ಮೋದಿಯವರು ಕೇಂದ್ರ ಸರ್ಕಾರದ ಗ್ಯಾರಂಟಿನ ಈಡೇರಿಸಿ ಹೊತ್ತಿಗೆ ಇವತ್ತು ನಾವು ಎದೆ ತಟ್ಟಿ ಮತ್ತೊಮ್ಮೆ ಮೋದಿ ಅಂತ ಹೇಳಿ ಮತದಾರರಲ್ಲಿ ವಾಪಸ್ ತರ್ತೀವಿ ಅಂತ ಅವ್ರು ಹೇಳಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ.
ಮುಂದಿನ ಈಗ ನೋಡಿ ನಿಮಗೆ ಗೊತ್ತು, ಕಪ್ಪು ಹಣ ಅಂತ ಏನಿದೆ ನಮ್ಮ ರಾಷ್ಟ್ರದಲ್ಲೇ ಇತ್ತು. ಕೆಲವೊಂದು ನೋಟ್ ಬ್ಯಾನ್ ಮಾಡಿದ್ರು, ಎಷ್ಟೋ ಜನ ಇದಾದರು. UPI ಬಂದಾಗ ಆಡ್ಕೊತಿದ್ರು, ಗೂಗಲ್ ಪೇ ಫೋನ್ಪೇ ಎಲ್ಲರದ್ದು ಅಕೌಂಟ್ ಇದೆಯಾ ಅಂತ. ಇವತ್ತು ನಾವು ಸೊಪ್ಪು ಮಾರೋರ ಹತ್ರನೂ ಗೂಗಲ್ ಪೇ ಫೋನ್ಪೇ ಇದೆ. ಡಿಜಿಟಲೀಕರಣ ಮಾಡಿದ್ರು, ಮೋದಿಯವರಿಂದ ಬಂತು. ಮುದ್ರಾ ಯೋಜನೆ, ವಿಶ್ವಕರ್ಮ ಯೋಜನೆ, ಬಡವ್ರಿಗೆ ತಲುಪಂಥ ಯೋಜನೆ ನಾವು ಕೊಟ್ಟಿರೋದು. ಇವತ್ತು ಅದು ಗ್ಯಾರಂಟಿ ಅಲ್ಲದೆ ಬೇರೆ ಏನು, ಅವ್ರು ಸ್ವಾವಲಂಬಿ ಆಗಲಿ ಅಂತ ಕೊಟ್ಟಿರೋದು ಬಿಟ್ಟರೆ ನಾವು ಯಾರನ್ನೂ ಸೋಂಬೇರಿ ಮಾಡಿಲ್ಲ. ನೀವು 2000 ಕೊಟ್ಟು ಗಂಡಿರ್ದು ಇದು ಮಾಡಿದ್ರಿ, ಮನೆಗೆ ಲೈಟ್ ಬಿಲ್ಲು ಪ್ರತಿಯೊಂದನ್ನು ಕೂಡ ನೀವು ಇದು ಮಾಡಿದ್ರೆ. ಬಟ್ ಈಗ ಕೊನೆಯಲ್ಲಿ ಜನ ರಿಜಿಸ್ಟ್ರ್ ಮಾಡಿಸೋದು, ಇನ್ನೊಂದು ಏನೋ ಈ ಸ್ಟ್ಯಾಂಪು, ಒಂದು ರೆಂಟ್ ಅಗ್ರಿಮೆಂಟ್ ಏನೋ ಮಾಡಬೇಕು, 50 ರೂಪಾಯಿಗೆ 500 ರೂಪಾಯಿ ಮಾಡಿದ್ರೆ, ಈ ಥರ ನೀವು ಒಂದು ಕೊಟ್ಟು 10 ಕಡೆ ಕಿತ್ಕೊಳ್ಳೋದಿದೆಯಲ್ಲ, ಇದು ನಿಮ್ಮ ಗ್ಯಾರಂಟಿ ವ್ಯವಸ್ಥೆನಾ? ಇದೆಯಲ್ಲ, ಈಗ 11,000 SC STಗೆ ಅಭಿವೃದ್ಧಿಗೆ ಅಂತ ಕೊಟ್ಟಂಥ ದುಡ್ಡು, ಆ ದುಡ್ಡನ್ನೇ ನೀವು ಬಳಸ್ಕೊಂಡ್ರಿ. ಅದಲ್ಲದೆ ಈಗ ಮಕ್ಕಳು ಹಾಸ್ಟ್ಲಿಗೆ ಅವ್ರಿಗೇನು ಕೊಡಬೇಕಾಗಿತ್ತು ಅದನ್ನು ಕೂಡ ಕೊಟ್ಟಿಲ್ಲ. ಈಗ ಕೆಲವೊಂದು ಕಡೆ ಗೌರ್ಮೆಂಟ್ ಸರ್ಕಾರಿ ಕಚೇರಿಲಿ ಸ್ಯಾಲ್ರಿ ಕೊಟ್ಟಿಲ್ಲ, 2 ತಿಂಗಳಿಂದ 3 ತಿಂಗಳು ಅಂತಾರೆ. KSRT ಬಸ್ ಅವರು ಕೂಡ ಹೇಳ್ತಾ ಇದ್ದಾರೆ, ನಮಗೆ ಸ್ಯಾಲ್ರಿ ಆಗಿಲ್ಲ, 2 ತಿಂಗಳಾಯಿತು. ನಿಮ್ಮ ಸರ್ಕಾರನೇ ಫೇಲ್ಯೂರ್ ಸರ್ಕಾರ, ನಿಮ್ಮ ಸಾಧನೆ ಅಂತೂ ಶೂನ್ಯ. ಗ್ಯಾರಂಟಿ ಅಂತೇಳಿ, ಅದು ಯಾವ ಥರ 6 ತಿಂಗಳಿಂದ ನಿಲ್ಲಿಸ್ಬಿಟ್ಟು ಎಲೆಕ್ಷನ್ 2 ದಿನ ಅಂತ ಮಹಿಳೆಯರಿಗೆ ಕೊಟ್ರಿ, ಅದು ನಿಮ್ಮದು ಸಾಧನೆನಾ? ಹಾಗಾಗಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಶೂನ್ಯ. ಆಡಳಿತದಲ್ಲಿ ತುಂಬ ವೈಫಲ್ಯಗಳಿಂದ ಕೂಡಿದೆ. ಅದರಲ್ಲೂ ಎಕ್ಸ್ಪ್ರೆಸ್ಸಲ್ಲಿ ಕಾನೂನು ಸುವ್ಯವಸ್ಥೆ ಅಂತೂ ನಮ್ಮ ಹಿಂದೂಗಳು ಬದುಕೋದು ತುಂಬ ಕಷ್ಟ ಆಗಿದೆ. ಈಗ ಆಡುವಾಗಲೇ ಕಾಲೇಜ್ ಮುಂದೆ ಹೆಣ್ಮಕ್ಳನ್ನ ನೀವು ಹೋಗಿ ಕೊಲೆ ಮಾಡ್ತೀರಾ, ಈ ಥರ ಲವ್ ಜಿಹಾದಲ್ಲಿ ಇದು ಮಾಡ್ತೀರಾ ಅನ್ನೋದಾದರೆ ನಿಮ್ಮ ಕಾನೂನು ಎಷ್ಟು ಸರಿ ಎಷ್ಟು ಒಳ್ಳೆಯದು ಗೊತ್ತಿಲ್ಲ.